ಸ್ನೇಹಿತರೆ, ಇಸ್ರೇಲ್ ಇರಾನ್ ಯುದ್ಧ ನಿರಂತರ 8ನೇ ದಿನಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ, ಸಾಕಷ್ಟು ಟ್ವಿಸ್ಟ್ ಸಿಕ್ಕಿದೆ. ಈ ಕದನಕ್ಕೆ ಪುಟಿನ್ ಒಳಗೊಳಗೆ ಕೈಯಾಡಿಸಿ ಟ್ರಂಪ್ಗೆ ಮರ್ಮಾಘಾತ ಕೊಡ್ತಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿನೂ ಬರ್ತಾ ಇದೆ. ಮತ್ತೊಂದು ಕಡೆ ಭಾರತ ಇರಾನ್ಗೆ ದೊಡ್ಡ ಸಹಾಯ ಮಾಡಿದೆ. ಇರಾನ್ನ 100 ಸೈನಿಕರ ಜೀವವನ್ನು ಭಾರತ ಉಳಿಸಿದೆ. ಈ ನಡುವೆ ಇಸ್ರೇಲ್ ಒಂದೇ ದಿನ ಇರಾನ್ನಲ್ಲಿ 400 ದಾಳಿಗಳನ್ನು ಮಾಡಿದ್ದು ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದೆ. ಇರಾನ್ನ ಏರ್ಪೋರ್ಟ್ ಮೇಲಂತೂ ಮಿಸೈಲ್ ಮಳೆಯಾಗಿದೆ. ಇದೆಲ್ಲವನ್ನ ರಾತ್ರಿ ನೀವು ನಿದ್ದೆಗೆ ಜಾರಿದ ನಂತರ ಜಗತ್ತಲ್ಲಿ ಮಿಡಲ್ ಈಸ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ತಲುಪಿಸ್ತಾ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಸ್ನೇಹಿತರೆ. ಮೊದಲಿಗೆ ಪುಟಿನ್ ವಿಚಾರ. ಯುದ್ಧಕ್ಕೆ ಪುಟಿನ್ ನೇರವಾಗಿ ಬರದೇ ಹೋದ್ರೂ ಕೂಡ ಒಳಗೊಳಗೆ ಗೇಮ್ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅಮೆರಿಕ ಆರೋಪ ಮಾಡಿದೆ. ಅಮೆರಿಕದ ಹಡಗು ಮತ್ತು ಯುದ್ಧ ವಿಮಾನಗಳನ್ನು ಹೊಡೆಯೋಕೆ ರಷ್ಯಾ ಇಂಟೆಲಿಜೆನ್ಸ್ ಸಹಾಯ ಮಾಡ್ತಾ ಇದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ರಷ್ಯಾ ಬಳಿ ಇರೋ ಅತ್ಯಾಧುನಿಕ ಸ್ಯಾಟಲೈಟ್ ವ್ಯವಸ್ಥೆಗಳ ಮೂಲಕ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇರಾನ್ಗೆ ಕೊಡ್ತಾ ಇದ್ದಾರೆ. ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಮತ್ತು ಪ್ರಮುಖ ಸೇನಾ ನೆಲೆಗಳನ್ನು ಹೊಡೆಯೋಕೆ ಲೊಕೇಶನ್ ಸಹಿತ ಕಂಪ್ಲೀಟ್ ಸ್ಯಾಟಲೈಟ್ ಇಂಟೆಲಿಜೆನ್ಸ್ನ ಹೆಲ್ಪ್ ಕೊಡ್ತಿದ್ದಾರೆ ಅಂತ ಹೇಳಿ ಅಮೆರಿಕ ಆರೋಪ ಮಾಡಿದೆ. ಯುದ್ಧ ಶುರುವಾದಾಗಿನಿಂದಲೂ ರಹಸ್ಯವಾಗಿ ರಷ್ಯಾ ಈ ಕೆಲಸ ಮಾಡ್ತಾ ಇದೆ. ಭಾನುವಾರ ಕುವೈತ್ನಲ್ಲಿ ನಡೆದ ಇರಾನ್ ಡ್ರೋನ್ ದಾಳಿಗೆ 6 ಅಮೆರಿಕನ್ ಸೈನಿಕರು ಬಲಿಯಾಗಿದ್ರು. ಸೌದಿ ಅರೇಬಿಯಾದ ರಿಯಾದ್ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿಯ CIA ಸ್ಟೇಷನ್ ಮೇಲಿನ ನಿಖರ ದಾಳಿ ಮಾಡಲಾಗಿತ್ತು. ಈ 2 ಘಟನೆ ಹಿಂದೆ ರಷ್ಯಾದ ಸ್ಯಾಟಲೈಟ್ ಡೇಟಾ ಕೆಲಸ ಮಾಡಿದೆ. ಯುದ್ಧದ ಆರಂಭದಲ್ಲಿ ಇರಾನ್ನ ರೆಡಾರ್ ಹಾಗೂ ಟ್ರ್ಯಾಕಿಂಗ್ ಸಿಸ್ಟಮ್ಸ್ ದೊಡ್ಡ ಮಟ್ಟದಲ್ಲಿ ನಾಶ ಆಗೋಗಿವೆ. ಹಾಗಿದ್ರೂ ಕೂಡ ಇರಾನ್ಗೆ ನಿಖರವಾಗಿ ದಾಳಿ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವರು ಮಾತ್ರ ಆಗಿದ್ರೆ ರಷ್ಯಾ ಕೂಡ ಸೇರಿಕೊಂಡಿರೋದ್ರಿಂದ ಅವ್ರ ಹತ್ರ ಡ್ರೋನ್ ಮತ್ತು ಮಿಸೈಲ್ ಇದೆ. ಅಂಡರ್ಗ್ರೌಂಡ್ನಲ್ಲಿ ಹೊಡೆಯೋದು ಎಲ್ಲಿಗೆ ಅನ್ನೋದು ಗೊತ್ತಾಗ್ತಿಲ್ಲ, ಅವರಿಗೆ ಎಲ್ಲ ನಾಶ ಆಗಿದೆ. ಆ ಹೆಲ್ಪನ್ನು ರಷ್ಯಾ ಮಾಡ್ತಾ ಇದೆ. ಅದನ್ನು ಬಳಸ್ಕೊಂಡೇ ಅಮೆರಿಕದ ರೆಡಾರ್ಗಳು ಮತ್ತು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗಳಿಗೆ ಇರಾನ್ ಹೊಡಿತಾ ಇದೆ. ಯುಕ್ರೇನ್ ಯುದ್ಧದ ವೇಳೆ ರಷ್ಯಾಗೆ ಇರಾನ್ ದೊಡ್ಡ ಮಟ್ಟದಲ್ಲಿ ಡ್ರೋನ್ ಹಾಗೂ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಹೆಲ್ಪ್ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ರಷ್ಯಾ ಕೂಡ ಇರಾನ್ಗೆ ಇಂಟೆಲಿಜೆನ್ಸ್ ಡೇಟಾ ಕೊಡ್ತಾ ಇದೆ ಅಂತ ಮಾಹಿತಿ ಅಮೆರಿಕ ಕೊಡ್ತಿರೋದು. ಇದ್ರ ಬಗ್ಗೆ ರಷ್ಯಾ ಇನ್ನೂ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ವರದಿ ಬಗ್ಗೆ. ಆದರೆ ಜಸ್ಟ್ 2 ದಿನಗಳ ಹಿಂದೆ ಇರಾನ್ ನಮ್ಮ ಹತ್ರ ಏನೋ ಹೆಲ್ಪೇ ಕೇಳಲಿಲ್ಲ ಅಂತ ಪುಟಿನ್ ವಕ್ತಾರ ಪ್ರತಿಕ್ರಿಯೆ ಕೊಟ್ಟಿದ್ರು. ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಏನು, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕಂಟಿನ್ಯೂ ಆಗಿದೆ. ಹೊಸದಾಗಿ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಇದರಲ್ಲಿ ಟೆಹರಾನ್ನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಅಲ್ಲಿನ ಇಂಧನ ಸಂಗ್ರಹಾಗಾರಗಳು ಹಾಗೂ ವಿಮಾನಗಳಿಗೆ ಬೆಂಕಿ ಹತ್ತಿಕೊಂಡಿದೆ. ಇದರ ದೃಶ್ಯಗಳು ಕೂಡ ಹೊರಬಿದ್ದಿವೆ. ಇರಾನ್ ಆಡಳಿತದ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಬೃಹತ್ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲಿ ಸೇನೆ ಘೋಷಿಸಿದ ಬೆನ್ನಲ್ಲೇ ಈ ಭೀಕರ ದಾಳಿಯಾಗಿದೆ. ಅಷ್ಟೇ ಅಲ್ಲ, ಪಶ್ಚಿಮ ಇರಾನ್ ಮೇಲೆ ಇಸ್ರೇಲ್ ಸೇನೆ ಒಂದೇ ದಿನ ಬರೋಬ್ಬರಿ 400ಕ್ಕೂ ಅಧಿಕ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿದೆ. ಇರಾನ್ನ ಸೇನಾ ನೆಲೆಗಳು ಮತ್ತು ಶಸ್ತ್ರಾಸ್ತ್ರ ಗೋದಾಮುಗಳನ್ನು ಗುರಿಯಾಗಿಸಿ ಈ ದಾಳಿ ಆಗಿದೆ. ಈ ಸರಣಿ ದಾಳಿಯ ಬಳಿಕ ಇರಾನ್ನ ಕ್ಷಿಪಣಿ ಉಡಾವಣಾ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇರಾನ್ ಬಳಿ ಈಗ ಕೇವಲ 100ರಿಂದ 200 ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳು ಮಾತ್ರ ಉಳ್ಕೊಂಡಿವೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇತ ಅಮೆರಿಕ ಕೂಡ ತನ್ನ ದಾಳಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಈ ಆಪರೇಷನ್ ಇನ್ನು 4ರಿಂದ 6 ವಾರಗಳ ಕಾಲ ನಡೆಯಬಹುದು. ಒಟ್ಟು ಇರಾನ್ನ 43 ಹಡಗುಗಳನ್ನು ಜಲಸಮಾಧಿ ಮಾಡಿವೆ. ಇಸ್ರೇಲ್, ಅಮೆರಿಕ ಸೇರ್ಕೊಂಡು ಖಾಮೆನೈ ಸೇನೆಯನ್ನ ಮುಗಿಸ್ತಾ ಬಂದಿವೆ. ಸದ್ಯ ಇರಾನ್ ನೌಕಾಪಡೆ ಯುದ್ಧಕ್ಕೆ ನಾಲಾಯಕ ಆಗಿದೆ, ಸಂಪೂರ್ಣ ನಾಶ ಆಗಿದೆ ಅಂತ ಅಮೆರಿಕ ಹೇಳಿದೆ. ಇತ್ತ ಟ್ರಂಪ್ ಕೂಡ ಇರಾನ್ನ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯನ್ನ ಬಹುಪಾಲು ಸರ್ವನಾಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ನಮ್ಮ ಕಾರ್ಯಾಚರಣೆಗೆ 0ರಿಂದ 10ರವರೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಯಾರಾದರೂ ಕೇಳಿದ್ರೆ ನಾನು 12ರಿಂದ 15 ಮಾರ್ಕ್ಸ್ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 12 to 15 ಔಟ್ ಆಫ್ 10, 10ಕ್ಕೆ 12ರಿಂದ 15 ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಕೂಡ ಸುಮ್ಮನೆ ಇಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ, ಅರಬ್ ರಾಷ್ಟ್ರಗಳ ಮೇಲೆ ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕಂಟಿನ್ಯೂಸ್ಲಿ ಹಾರಿಸ್ತಾ ಇದೆ. ಮೊದಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಆಯಿಲ್ ಇಂಡಸ್ಟ್ರಿ ಝೋನ್, ಅದರ ಮೇಲೆ ಡ್ರೋನ್ ದಾಳಿಯಾಗಿದೆ. ಆದರೆ UAEನ ಏರ್ ಡಿಫೆನ್ಸ್ ಸಿಸ್ಟಮ್ ಅಗೇನ್ ಅದನ್ನು ಆಕಾಶದಲ್ಲೇ ಹೊಡೆದು ಹಾಕಿದೆ. ಅದರ ಅವಶೇಷಗಳು ಹೋಗಿ ಬಿದ್ದು ಕೈಗಾರಿಕಾ ಪ್ರದೇಶದಲ್ಲಿ ಬೆಂಕಿ ಹತ್ಕೊಂಡಿದೆ.
ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ. ತುಂಬಾ ಜನ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಟೈಮ್ನಲ್ಲಿ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಇದೆ ಸಾಕು ಬಿಡು ಅಂತ ಸುಮ್ಮನಿರ್ತಾರೆ. ಅದರಿಂದ ಬಹಳ ದೊಡ್ಡ ಅಪಾಯಗಳು ಎದುರಾಗಬಹುದು. ಒಂದು, ಅದರಲ್ಲಿ ಕವರೇಜ್ ಕಮ್ಮಿ ಇರುತ್ತೆ. ಈಗ 2 ಲಕ್ಷದ ಕವರೇಜ್ ಇದೆ ಅಂತ ಹೇಳಿದ್ರೆ, ಈಗ ಏನೋ ಗಂಭೀರ ಆರೋಗ್ಯದ ಸಮಸ್ಯೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಫುಲ್ ಕವರೇಜ್ ಕೊಡೋದಿಲ್ಲ. ಜೊತೆಗೆ ಲಿಮಿಟೇಷನ್ಸ್ ಇರುತ್ತೆ. 80% ಕೊಡ್ತೀವಿ, 70% ಕೊಡ್ತೀವಿ, ಉಳಿದಿದ್ದು ನೀವು ಕಟ್ಟಬೇಕು, ಆ ಥರದಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಹಾಗೆ ಸ್ನೇಹಿತರೆ, ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಲೇಟ್ ಮಾಡಿದಷ್ಟು ಕೂಡ ಅಗೇನ್ ಹೊಸದಾಗಿ ವೇಟಿಂಗ್ ಪೀರಿಯಡ್ ಶುರುವಾಗುತ್ತಾ. ಜೊತೆಗೆ ಏಜ್ ಆಗ್ತಾ ಹೋದಾಗೂ ಆರೋಗ್ಯದ ಸಮಸ್ಯೆಗಳು ಏನಾದ್ರು ಬಂದೇ ಬರೋದ್ರಿಂದ ಇನ್ಶೂರೆನ್ಸ್ನ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ರೆ. ಹಾಗಾಗಿ ಯಂಗ್ ಏಜ್ನಲ್ಲೇ ಪ್ರತಿಯೊಬ್ಬರು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಈ ಕಾಲದ ಅನಿವಾರ್ಯತೆ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಏನು ಕೊಟ್ಟಿದ್ದೀವಿ ಅದರ ಥ್ರೂ ಡಿಟ್ಟೋದವರ ಫ್ರೀ ಹೆಲ್ಪನ್ನು ಪಡ್ಕೊಂಡು ನಿಮಗೆ ಸೂಟ್ ಆಗೋ ಪಾಲಿಸಿಯನ್ನು ಬೈ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಆ ಕಡೆ ಇರಾಕ್ನ ದಕ್ಷಿಣ ಭಾಗದ ಬಸ್ರಾ ಏರ್ಪೋರ್ಟ್ ಮತ್ತು ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಕೂಡ 4 ಡ್ರೋನ್ಗಳು ಅಪ್ಪಳಿಸಿವೆ. ಬಸ್ರಾ ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ ಮೇಲೆ ಡ್ರೋನ್ ಬಿದ್ದರೆ, ಬೊರ್ಜೇಸಿಯಾ ಆಯಿಲ್ ಕಾಂಪ್ಲೆಕ್ಸ್ನಲ್ಲಿರೋ ಅಮೆರಿಕನ್ ಕಂಪನಿ ಮೇಲೆ 2 ಡ್ರೋನ್ಗಳು, ಹಾಗೆ BP ಆಯಿಲ್ ಕಂಪನಿ ಆಪರೇಟ್ ಮಾಡ್ತಿರೋ ರುಮೈಲಾ ಆಯಿಲ್ ಫೀಲ್ಡ್ ಮೇಲೆ ಇನ್ನೊಂದು ಡ್ರೋನ್ ಅಪ್ಪಳಿಸಿದೆ. ಮತ್ತೊಂದು ಕಡೆ ಇರಾನ್ ಸೌದಿಯನ್ನ ಕೂಡ ಹೊಡೆದಿದೆ. ಅಲ್ಲಿನ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಅನ್ನ ಇರಾನ್ ಮತ್ತೆ ಟಾರ್ಗೆಟ್ ಮಾಡಿದೆ. ಬರೋಬ್ಬರಿ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ. ರಿಯಾದ್ ಹತ್ರಕ್ಕಿರೋ ಈ ಏರ್ ಬೇಸ್ನಲ್ಲಿ ಅಮೆರಿಕದ ಸೇನೆ ಹಾಗೂ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳಿವೆ. ಹೆವಿ ಏರ್ ಡಿಫೆನ್ಸಸ್ ಅನ್ನ ಇಟ್ಟಿದ್ದಾರೆ ಅಲ್ಲಿ ಅಮೆರಿಕನ್ಸ್. ಹಾಗಿದ್ರೂ ಕೂಡ ಅದನ್ನ ಏನಾದರೂ ಮಾಡಿ ಹೊಡಿಬೇಕು ಅಂತ ಇರಾನ್ ಪ್ರಯತ್ನ ಪಟ್ಟಿದೆ. ಅದರಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಆ ಮಿಸೈಲ್ಗಳನ್ನು ಹೊಡೆದು ಹಾಕಿದೆ ಅಂತ ಸೌದಿ ಸೇನೆ ಹೇಳಿದೆ. ಅಲ್ಲದೆ ಅರಾಮ್ಕೋ ಕಂಪನಿಗೆ ಸೇರಿದ ಶಾಯಿಬಾ ಆಯಿಲ್ ಫೆಸಿಲಿಟಿ ಮೇಲೂ ಕೂಡ ಇರಾನ್ ದಾಳಿ ಪ್ರಯತ್ನ ಮಾಡಿತು. ಆದರೆ ಈ ದಾಳಿಯನ್ನು ಯಶಸ್ವಿಯಾಗಿ ವಿಫಲಗೊಳಿಸಿದಿವೆ. ಶನಿವಾರ ಮುಂಜಾನೆ 4 ಡ್ರೋನ್ಗಳು ನುಗ್ಗಿ ಬಂದು ತಕ್ಷಣ ಅದನ್ನ ಎಂಟಿ ಕ್ವಾರ್ಟರ್ನಲ್ಲಿ, ಅಂದರೆ ಮರುಭೂಮಿ ಪ್ರದೇಶದಲ್ಲಿ ಖಾಲಿ ಜಾಗದಲ್ಲೇ ಹೊಡೆದು ಬೀಳಿಸ್ಬಿಟ್ವಿ ನಾವು ಅಂತ ಸೌದಿ ರಕ್ಷಣಾ ವಕ್ತಾರ ಮೇಜರ್ ಜನರಲ್ ತುರ್ಕಿ ಅಲ್ ಮಲೇಖೆ ಹೇಳಿದ್ದಾರೆ. ಇದು ಜಸ್ಟ್ ಮಿಸ್ ಆಗಿದ್ರೂ ಕೂಡ ಸೌದಿಗೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇತ್ತು. ನಾವು ಅದನ್ನ ಬೇಗನೆ ಹೊಡೆದು ಹಾಕಿದ್ವಿ ಅಂತ ಸೌದಿ ಹೇಳಿದೆ. ಏನು ಬಹ್ರೇನ್ನ ಜನವಸತಿ ಪ್ರದೇಶಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಡ್ರೋನ್ಗಳನ್ನು ಬಳಸಿದೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟ್ಕಾಮ್ ಆರೋಪ ಮಾಡಿದೆ. ಇದರಲ್ಲಿ ಸಾಕಷ್ಟು ಕಡೆ ಸ್ಫೋಟ ಆಗಿದೆ. ಏನೋ ಬಹ್ರೇನ್ ಮೇಲೆ ಇರಾನ್ ವಿಪರೀತ ದಾಳಿ ಮಾಡ್ತಿರೋದ್ರಿಂದ ಬ್ರಿಟನ್ ದೊಡ್ಡ ಘೋಷಣೆ ಮಾಡಿದೆ. ಬಹ್ರೇನ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸೋಕೆ ಮುಂದಾಗಿದೆ. ಇರಾನ್ನಿಂದ ಯಾವುದೇ ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ಆದರೆ ಅದನ್ನು ತಡೆಯೋಕೆ ನಮ್ಮ ಯುದ್ಧ ವಿಮಾನಗಳು ಎಕ್ಸ್ಟ್ರಾ ಡಿಫೆನ್ಸಿವ್ ಕವರ್ ಕೊಡ್ತವೆ ಅಂತ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಇರಾನ್ ಬಹ್ರೇನ್ ಮೇಲೆ 106 ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿತ್ತು. ಬಹ್ರೇನ್ ದೇಶನೇ ನಮ್ಮ ಬೆಂಗಳೂರಿಗಿಂತ ಚಿಕ್ಕ ಇದೆ. ಜಸ್ಟ್ 786 ಚದರ ಕಿಲೋಮೀಟರ್ ವಿಸ್ತೀರ್ಣ, ಜನಸಂಖ್ಯೆ ಬರೀ 15 ಲಕ್ಷ ಇಡೀ ದೇಶದ್ದು. ಈ ದೇಶದಲ್ಲಿ ಅಮೆರಿಕದ ನೌಕಾನೆಲೆ ಇದೆ, 5th ಫ್ಲೀಟ್. ಇಲ್ಲಿಗೆ ಇರಾನ್ ಮನ ಬಂದಂತೆ ಮಿಸೈಲ್ ಹಾರಿಸ್ತಾ ಇದೆ. ಹೀಗಾಗಿ ಏರ್ ಡಿಫೆನ್ಸ್ ಸಪೋರ್ಟ್ ಕೊಟ್ಟು ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮಿತ್ರ ರಾಷ್ಟ್ರಗಳೊಂದಿಗೆ ನಾವು ಕಮಿಟ್ ಆಗಿದ್ದೀವಿ ಅವರ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಬ್ರಿಟನ್ ಹೇಳಿದೆ. ಏನು ಇರಾನ್ ವಿರುದ್ಧದ ಈ ಕದನದಿಂದಾಗಿ ಪರ್ಷಿಯನ್ ಕೊಲ್ಲಿಯ ಗಲ್ಫ್ ಅರಬ್ ಮಿತ್ರ ರಾಷ್ಟ್ರಗಳು ಅಮೆರಿಕ ಮೇಲೆ ನಿಧಾನಕ್ಕೆ ಅಸಮಾಧಾನ ತೋರಿಸೋಕೆ ಶುರು ಮಾಡಿವೆ ಅಂತ ಹೇಳಲಾಗ್ತಿದೆ. ಫೆಬ್ರವರಿ 28ನೇ ತಾರೀಕು ಇರಾನ್ ಮೇಲೆ ಅಮೆರಿಕ ದಿಢೀರಂತ ದಾಳಿ ಮಾಡ್ತು. ನಮಗೆ ಹೇಳಲೇ ಇಲ್ಲ, ಮುನ್ಸೂಚನೆ ಕೊಡಲಿಲ್ಲ. ಇರಾನ್ ದಾಳಿಯನ್ನು ಎದುರಿಸೋಕೆ ನಮಗೆ ಟೈಮೇ ಸಿಗಲಿಲ್ಲ. ಇದರಿಂದ ನಮಗೆ ತುಂಬ ಲಾಸ್ ಆಗ್ತಿದೆ ಅಂತ ಹೇಳಿ ಎಲ್ಲ ಅರಬ್ ರಾಷ್ಟ್ರಗಳು ಅಮೆರಿಕ ಮುಂದೆ ಆಕ್ಷೇಪ ವ್ಯಕ್ತಪಡಿಸಿವೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ರಿಪೋರ್ಟ್ ಮಾಡಿದೆ. ಇದೆಲ್ಲದರ ನಡುವೆ ಭಾರತ ಇರಾನ್ ಹಡಗಿಗೆ ಆಶ್ರಯ ಕೊಟ್ಟಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಅಮೆರಿಕದ ಸಬ್ಮರೀನ್ ಲಂಕಾ ಹತ್ರ ಇರಾನ್ನ ಹಡಗನ್ನ ಹೊಡೆಯುವ ಮುನ್ನವೇ ಇರಾನ್ನ ಮತ್ತೊಂದು ಬೃಹತ್ ಯುದ್ಧ ನೌಕೆಗೆ ಭಾರತ ಕೊಚ್ಚಿಯಲ್ಲಿ ಆಶ್ರಯ ಕೊಟ್ಟಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಕಾರ್ಯಕ್ರಮಕ್ಕಾಗಿ ಈ ಹಡಗುಗಳು ಭಾರತಕ್ಕೆ ಬಂದಿದ್ವು. ಅದರಲ್ಲಿ ಇರಾನ್ನ ಐರಿಸ್ 11 ಕೂಡ ಇತ್ತು. ಹಡಗಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ ಈ ಹಡಗನ್ನ ತುರ್ತಾಗಿ ಕೊಚ್ಚಿ ಬಂದರಿನಲ್ಲಿ ನಿಲ್ಲಿಸೋಕೆ ಫೆಬ್ರವರಿ 28ನೇ ತಾರೀಕು, ಅಂದರೆ ದಾಳಿ ನಡೆಸಿದ ದಿನವೇ ಇರಾನ್ ಭಾರತದ ಹೆಲ್ಪ್ ಕೇಳಿತ್ತು. ಪರಿಸ್ಥಿತಿಯ ಗಂಭೀರತೆ ತಿಳಿದ ಸರ್ಕಾರ ಮಾರ್ಚ್ 1ನೇ ತಾರೀಕು ಹಡಗನ್ನ ನಿಲ್ಲಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ದಾಳಿ ಶುರುವಾದ ಮೇಲೂ ಕೂಡ ಅಂತಿಮವಾಗಿ ಮಾರ್ಚ್ 4ನೇ ತಾರೀಕು ಹಡಗು ಸೇಫ್ ಆಗಿ ಕೊಚ್ಚಿ ಬಂದರನ್ನ ತಲುಪಿತು. ಯುದ್ಧದ ನಡುವೆ ಕೂಡ ಸದ್ಯ ಈ ಹಡಗಲ್ಲಿದ್ದ 183 ಇರಾನಿ ನಾವಿಕರಿಗೆ, ನೌಕಾಪಡೆ ಸಿಬ್ಬಂದಿಗೆ ಭಾರತೀಯ ನೌಕಾಪಡೆ ಕೊಚ್ಚಿಯ ತನ್ನ ನೌಕಾನೆಲೆಯಲ್ಲಿ ಸೇಫ್ ಆಗಿ ಇಟ್ಕೊಂಡು ಆಶ್ರಯ ಕೊಟ್ಟಿದೆ. ಈ ಮೂಲಕ ಪರೋಕ್ಷವಾಗಿ ಅಮೆರಿಕ ದಾಳಿಯಿಂದ ಭಾರತ ಇರಾನ್ ಈ ಹಡಗನ್ನ ಕಾಪಾಡಿದಂತಾಗಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈ ತಾಂತ್ರಿಕ ದೋಷದ್ದು, ನೆಕ್ಸ್ಟ್ ನಿಮಗೆ ಹೇಳ್ತೀವಿ. ಇಲ್ಲಿ 1985ರಲ್ಲಿ ಇರಾನ್ ಸೇವೆಗೆ ಸೇರಿದ್ದ ಈ ಐರಿಸ್ 11 ಆಂಫಿಬಿಯಸ್ ವಾರ್ಫೇರ್, ಅಂದರೆ ನೀರು ಮತ್ತು ನೆಲ ಎರಡೂ ರೀತಿಯ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋಕ್ಕೆ ಹೆಲ್ಪ್ ಮಾಡಬಲ್ಲ ನೌಕೆ ಇದು, ಲ್ಯಾಂಡಿಂಗ್ ಶಿಪ್ ಇದು.
ನೆಲದಲ್ಲಿ ಕಾರ್ಯಾಚರಣೆ ಮಾಡಬೇಕು. ಸೊ ಇಮಿಡಿಯೇಟ್ಲಿ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನು ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಕೆಳಗೆ ಲ್ಯಾಂಡ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಆಗೋ ಶಿಪ್ ಇದು. ಸೊ ಅಮೆರಿಕ ಅದನ್ನು ಖಂಡಿತ ಟಾರ್ಗೆಟ್ ಮಾಡ್ತಾ ಇತ್ತು ಇರಾನ್ ಕಡೆಗೆ, ಅದು ಸಮುದ್ರದಲ್ಲಿ ಮುಂದುವರೆದಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಸಮುದ್ರದಲ್ಲಿ ನಿಂತ್ಕೊಂಡಿದ್ದಿದ್ರೆ. ಅಷ್ಟರಲ್ಲಿ ಭಾರತ ಈ ಸೋ ಕಾಲ್ಡ್ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಹಡಗನ್ನು ಕೊಚ್ಚಿಗೆ ಎಳ್ಕೊಂಬಂದು ನಿಲ್ಲಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಪರ್ಮಿಷನ್ ಕೊಡ್ತು. ಇನ್ನೊಂದು ಹೇಳಿದ್ವಲ್ಲ ಟೆಕ್ನಿಕಲ್ ಸಮಸ್ಯೆ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ನೋಡಿ. ಇಲ್ಲಿ ಭಾರತ ಮತ್ತು ಲಂಕಾ ಇಬ್ಬರೂ ಸೇರಿಕೊಂಡು ಇಲ್ಲಿ ಇರಾನನ್ನು ಕಾಪಾಡ್ದಂಗೆ ಕಾಣಿಸ್ತಾ ಇದೆ. ಶ್ರೀಲಂಕಾ ಕೂಡ ಇರಾನ್ನ ಐರಿಸ್ ಬುಷೆಹರ್ ಹಡಗಿಗೆ ಟ್ರಿಂಕೋಮಾಲಿ ಬಂದರಿನಲ್ಲಿ ಆಶ್ರಯ ಕೊಡ್ತು. 208 ಇರಾನ್ ಸೈನಿಕರನ್ನು ಲಂಕಾ ಕೂಡ ರಕ್ಷಣೆ ಮಾಡಿದೆ. ಆ ಬುಷೆಹರ್ ಹಡಗು ಅಲ್ಲೇನಾಯಿತು, ಅಲ್ಲೂ ಟೆಕ್ನಿಕಲ್ ಫೇಲ್ಯೂರ್ ಅಂತೆ, ಒಂದು ಇಂಜಿನ್ ಕೈ ಕೊಡ್ತಂತೆ. ಅವರು ಲಂಕಾ ಹತ್ರ ಕೇಳಿದ್ರಂತೆ ಆಶ್ರಯ ಕೊಡಿ ಅಂತ. ಅವರು ಆಶ್ರಯ ಕೊಡ್ತೀವಂತ ಆಶ್ರಯ ಕೊಟ್ರಂತೆ. ಅದು ಎಲ್ಲಿ ಗೊತ್ತಾ, ಲಂಕಾದಲ್ಲಿ ಪಶ್ಚಿಮ ಕರಾವಳಿಲಿದ್ದಂಥ ಹಡಗು, ಅಲ್ಲಿವರೆಗೂ ಬಂದಾಗಿತ್ತು ಆ ಹಡಗು. ಅಲ್ಲಿ ಇಂಜಿನ್ ಸಮಸ್ಯೆ ಕಾಣಿಸ್ಕೊಂಡಂತೆ. ಆಮೇಲೆ ಲಂಕಾ ಆಶ್ರಯ ಕೊಡೋದು ಮಾತ್ರ ಅಲ್ಲ, ಅದಕ್ಕೆ ಇಲ್ಲಿದ್ದರೆ ಇದು ಯಾಕೋ ಸರಿ ಇಲ್ಲ, ಇಲ್ಲಿ ನಮ್ಮ ಆರ್ಥಿಕತೆ ಎಕಾನಮಿಗೆಲ್ಲ ಇದು ರಿಸ್ಕ್ ಬರುತ್ತೆ, ಅಮೆರಿಕನ್ಸ್ ಕಣ್ ಕೆಂಪಾಗುತ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಅದನ್ನು ಪೂರ್ವ ಕರಾವಳಿಗೆ ಈಸ್ಟ್ಗೆ ತಗೊಂಡು ಹೋಗಿ, ಅಂದರೆ ಲಂಕಾದ ಇನ್ನೊಂದು ಸೈಡ್, ಈ ಯುದ್ಧ ಭೂಮಿಗಿಂತ ಕಣ್ಣಿಗೂ ಕೂಡ ಕಾಣಬಾರ್ದು, ಇನ್ನೊಂದು ಸೈಡಿಗೆ ತಗೊಂಡೋಗಿ ಪೂರ್ವ ಕರಾವಳಿಗೆ ತಗೊಂಡೋಗಿ ನಿಲ್ಲಿಸ್ಕೊಳ್ತೀವಿ ಅನ್ನೋದನ್ನು ಇರಾನ್ ಹೇಳಿದೆ, ಅದನ್ನು ಮೂವ್ ಮಾಡಿದೆ ಆ ಕಡೆಗೆ. ಸೊ ಇದನ್ನು ನೋಡ್ತಾ ಇದ್ರೆ ಇರಾನ್ ನೌಕಾಪಡೆಯ ಎಲ್ಲ ಹಡಗುಗಳು ಜಲಸಮಾಧಿ ಆಗೋದನ್ನು ತಡೆಯೋಕೆ, ಅದರ ನಾವಿಕರನ್ನು ಕಾಪಾಡೋಕ್ಕೆ ಲಂಕಾ ಮತ್ತು ಭಾರತ ಸೇರಿಕೊಂಡು ಈ ಗೇಮ್ ಮಾಡ್ದಂಗೆ ಕಾಣಿಸ್ತಾ ಇದೆ, ಆ ಹಡಗುಗಳನ್ನು ಮತ್ತು ಆ ನೌಕಾಪಡೆಯ ಯೋಧರನ್ನು ಉಳಿಸೋಕೆ. ಇಲ್ಲಾಂದರೆ ಎರಡೆರಡು ಹಡಗಲ್ಲಿ ಅಟ್ ಎ ಟೈಮ್ ಇಂಜಿನ್ನಲ್ಲಿ ಪ್ರಾಬ್ಲಮ್ ಬರೋದು ಹೇಗೆ, ತಾಂತ್ರಿಕ ದೋಷ ಕಾಣಿಸ್ಕೊಳ್ಳೋದು ಹೇಗೆ ಈ ಭಾಗದಲ್ಲಿ ಇರಾನ್ ಕಡೆಗೆ ಹೋಗೋಕ್ಕಿಂತ ಮುಂಚೆ? ನಿಯರ್ಲಿ ಇಂಪಾಸಿಬಲ್ ಆ ರೀತಿ ಆಗೋಕ್ಕೆ. ಇದೆಲ್ಲ ಒಂಥರ ನಾವೇ ಡಾಟ್ಸ್ನ ಕನೆಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಏನು, ಇಸ್ರೇಲ್ ಮೇಲೆ ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರು ಮತ್ತೆ ಮುಗಿಬಿದ್ದಿದ್ದಾರೆ. ಬರೋಬ್ಬರಿ 70 ರಾಕೆಟ್ಗಳನ್ನು ಉಡಾವಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ನ ಒಮೈಡ್ ಏರ್ ಬೇಸ್ ಮೇಲೆ ತಾವೇ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೆಜ್ಬುಲ್ಲಾ ಹೇಳ್ಕೊಂಡಿದೆ. ಈ ಬಗ್ಗೆ ಇಸ್ರೇಲ್ ಸೇನೆಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ನಡಾವ್ ಶೋಶಾನಿ ಮಾಹಿತಿ ಕೊಟ್ಟಿದ್ದಾರೆ. ದಕ್ಷಿಣ ಲೆಬನಾನ್ ಭಾಗದಿಂದಲೇ ಈ ಎಲ್ಲ ರಾಕೆಟ್ಗಳು ನಮ್ಮ ಕಡೆಗೆ ಫೈರ್ ಆಗಿವೆ, ಆದರೆ ಬಹುತೇಕ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಆದರೆ ದಾಳಿಯಲ್ಲಿ ಕನಿಷ್ಠ 8 ಇಸ್ರೇಲ್ ಸೈನಿಕರು ಗಾಯಗೊಂಡಿದ್ದಾರೆ, 5 ಸೈನಿಕರ ಸ್ಥಿತಿ ಸೀರಿಯಸ್ ಇದೆ ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ದಾಳಿಯ ಸಂದರ್ಭದಲ್ಲಿ ಶೆಲ್ಟರ್ ಸೇರೋಕೆ ಇವ್ರ ಕೈಲಿ ಸಾಧ್ಯ ಆಗಲಿಲ್ಲ, ಹಾಗಾಗಿ ರಾಕೆಟ್ ದಾಳಿಯಿಂದ ಹಾನಿಯಾಗಿದೆ. ಗಾಯಗೊಂಡವರ ಪೈಕಿ ಹಾಲಿ ಹಣಕಾಸು ಸಚಿವ ಬೆಟ್ಜಲೆಲ್ ಸ್ಮಾಟ್ರಿಚ್ರ ಮಗ ಕೂಡ ಇದ್ದಾರೆ ಅಂತ ಇಸ್ರೇಲ್ ಸೇನಾಧಿಕಾರಿಗಳು ಹೇಳಿದ್ದಾರೆ. ಇತ್ತ ಲೆಬನಾನ್ ಮೇಲೆ ಇಸ್ರೇಲ್ ಆರ್ಭಟ ಮುಂದುವರೆದಿದೆ. ಈಗ ಲೆಬನಾನ್ ರಾಜಧಾನಿ ಬೇರೂತ್ನ ದಾಹಿಯೆ ಭಾಗದಲ್ಲಿ ಇಸ್ರೇಲ್ ಏರ್ ಫೋರ್ಸ್ ಹೆಜ್ಬುಲ್ಲಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದೆ. ಈ ಅಟ್ಯಾಕ್ನಲ್ಲಿ ಪ್ರಮುಖವಾಗಿ 4 ಕಮಾಂಡ್ ಸೆಂಟರ್ಗಳನ್ನು ನಾಶ ಮಾಡಲಾಗಿದೆ. ಅದರಲ್ಲಿ ಇರಾನ್ನ ಖಾಮೆನೈ ಆಪ್ತ ಸೇನೆ IRGC ಅದರ ಏರ್ ಫೋರ್ಸ್ನ ಕಮಾಂಡ್ ಸೆಂಟರ್ ಕೂಡ ಇತ್ತು. ಎಲ್ಲಿ, ಲೆಬನಾನ್ನಲ್ಲೂ ಕೂಡ ಮಾಡಿದ್ರು. ಹಿಜ್ಬುಲ್ಲಾ ಪ್ರದೇಶದಲ್ಲೂ ಕೂಡ ಇವರು IRGC ಅವರು ಇಸ್ರೇಲಿಗೆ ಹೊಡೆಯೋಕ್ಕಂತಲೇ ಕಮಾಂಡ್ ಸೆಂಟರ್ ಎಲ್ಲ ಮಾಡಿಕೊಟ್ಟಿದ್ರು ಅವರಿಗೆ, ಅವರೇ ಆಪ್ರೇಟ್ ಕೂಡ ಮಾಡ್ತಾಯಿದ್ರು. ಅದನ್ನು ಟಾರ್ಗೆಟ್ ಮಾಡಲಾಗಿದೆ. ಹಿಜ್ಬುಲ್ಲಾ ನೌಕಾಪಡೆ ಬಳಸ್ತಾ ಇದ್ದ ಕಮಾಂಡ್ ಸೆಂಟರ್, ಹಿಜ್ಬುಲ್ಲಾದ ಹಣಕಾಸು ವಿಭಾಗ, ಅಂದರೆ ಅದು ಆಪರೇಟ್ ಮಾಡ್ತಿದ್ದ ಜಾಗ, ಹಿಜ್ಬುಲ್ಲಾದ ಆಪರೇಟಿಂಗ್ ಕೌನ್ಸಿಲ್ನ ಕಮಾಂಡ್ ಸೆಂಟರ್ಗಳನ್ನು ಕೂಡ ನಾವು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಎಷ್ಟೇ ಏರ್ ಡಿಫೆನ್ಸ್ ಇದ್ರೂ ಕೂಡ ಇರಾನ್ನ ಡ್ರೋನ್ ದಾಳಿಯನ್ನು ಸಂಪೂರ್ಣವಾಗಿ ತಡೆಯೋಕ್ಕೆ ಅಮೆರಿಕ ಕೈಲಾಗ್ತಾ ಇಲ್ಲ. 100% ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅದು ಏರ್ ಡಿಫೆನ್ಸ್. ಹೀಗಾಗಿ ಅಮೆರಿಕ ಸೇನೆ ಹೊಸ ಪ್ಲಾನ್ ಮಾಡಿದೆ. ಮಿಡಲ್ ಈಸ್ಟ್ಗೆ ತನ್ನ ಅತ್ಯಾಧುನಿಕ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಮ್ಯಾರೋಪ್ಸ್ ಅನ್ನು ಕಳಿಸ್ಕೊಡೋಕೆ ಮುಂದಾಗಿದೆ. ಈ ಮ್ಯಾರೋಪ್ಸ್ ಸಿಸ್ಟಮ್ ಈಗ ಆಲ್ರೆಡಿ ಯುಕ್ರೇನ್ ಕದನದಲ್ಲಿ ರಷ್ಯಾ ಡ್ರೋನ್ಗಳನ್ನು ಹೊಡೆದುರುಳಿಸಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ. ಸದ್ಯ ಮಿಡಲ್ ಈಸ್ಟ್ನಲ್ಲಿ ಇರಾನ್ನ ಶಾಹಿದ್ ಡ್ರೋನ್ಗಳನ್ನು ಪೂರ್ತಿ ತಡೆಯುವಲ್ಲಿ ಈಗಿರೋ ಸಿಸ್ಟಮ್ಗಳ ಕೈಲಿ ಆಗ್ತಾ ಇಲ್ಲ ಅಂತ ಅಮೆರಿಕನ್ ಅಧಿಕಾರಿಗಳೇ ಅಸಮಾಧಾನ ಹೊರಹಾಕಿದ್ದಾರೆ. ಯಾಕಂದರೆ ರಷ್ಯಾದ ಡ್ರೋನ್ಗಳಿಗಿಂತ ಇರಾನ್ನ ಈ ಡ್ರೋನ್ಗಳು ಅಡ್ವಾನ್ಸ್ಡ್ ಇವೆ. ಇರಾನ್ ಹೊಸ ಮಾದರಿಯ ಡ್ರೋನ್ಗಳನ್ನು ತಂದುಬಿಡ್ತಾ ಇದೆ. ಹೀಗಾಗಿ AI ಬಳಸಿ ಕೆಲಸ ಮಾಡುವ ಡ್ರೋನ್ ಹೊಡೆದಾಕೋ ಮರೂಪ್ ಸಿಸ್ಟಮ್ಸ್ ಇಲ್ಲಿಗೆ ಬೇಕು ಅಂತ ಈಗ ಅಮೆರಿಕ ಶಿಫ್ಟ್ ಮಾಡ್ತಾ ಇದೆ. ಈ ಸಿಸ್ಟಮ್ನ ಸ್ಪೆಷಾಲಿಟಿ ಏನು ಅಂದರೆ ಸ್ಯಾಟಲೈಟ್ ಮತ್ತು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಜಾಮ್ ಆದರೂ ಕೂಡ ಇದು ನಿಖರವಾಗಿ ಶತ್ರುಗಳ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಹೊಡೆದು ಹಾಕುತ್ತೆ. ಇನ್ನು ಸ್ನೇಹಿತರೆ, ಯುದ್ಧ ಯಾಕೋ ಇದು ವರ್ಷಗಟ್ಟಲೆ ಆಗೋ ಲೆಕ್ಕಾಚಾರ ಇದೆ. 3 ವಾರ 4 ವಾರ ಆಮೇಲೆ ಹಲವು ತಿಂಗಳು ಅದು ದಾಟಿ ಈಗ ವರ್ಷಗಟ್ಟಲೆ ಆಗೋ ಲೆಕ್ಕಾಚಾರ ಕಾಣಿಸ್ತಿದೆ. ಯಾಕೆ ಅಂದರೆ ಟ್ರಂಪ್ ಅಂತ ಒಂದು ಡಿಮಾಂಡ್ ಮಾಡ್ತಾ ಇದ್ದಾರೆ ಇರಾನ್ ಹತ್ರ. ಇರಾನ್ ಅನ್ಕಂಡೀಷನಲ್ ಆಗಿ ಶರಣಾಗಬೇಕು ಅಂತ ಹೇಳಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಶರಣಾಗೋವರೆಗೂ ಒಪ್ಪಂದ ಮಾಡಿಕೊಳ್ಳಲ್ಲ, ಅಲ್ಲಿ ತನಕ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ. ಶರಣಾದ ನಂತರ ಅಲ್ಲಿಗೆ ಒಬ್ಬ ಸಮರ್ಥ ಮತ್ತು ಎಲ್ಲರೂ ಒಪ್ಪಿಕೊಳ್ಳಬಹುದಾದ ನಾಯಕನನ್ನು ನಾವು ಆಯ್ಕೆ ಮಾಡ್ತೀವಿ,
ಆಮೇಲೆ ನಾವು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳು ಸೇರಿ ಇರಾನ್ ದೇಶವನ್ನು ವಿನಾಶದ ಅಂಚಿನಿಂದ ಕಾಪಾಡ್ತೀವಿ. ಇರಾನ್ ಆರ್ಥಿಕತೆಯನ್ನು ಹಿಂದೆಂದಿಗಿಂತಲೂ ಬಲಿಷ್ಠ ಮಾಡ್ತೀವಿ. ಇರಾನ್ಗೆ ಅದ್ಭುತವಾದ ಫ್ಯೂಚರ್ ಇದೆ. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಟ್ರಂಪ್ ಘೋಷಣೆ ಕೂಗಿದ್ದಾರೆ. ಅಂದರೆ ಅವರು ಇರಾನನ್ನು ಗಾಜಾ ಪಟ್ಟಿ ಥರ ಟ್ರೀಟ್ ಮಾಡ್ತಿರಂಗೆ ಕಾಣಿಸ್ತಾ ಇದೆ ಟ್ರಂಪ್. ಚಿಕ್ಕದೊಂದು ಜಾಗ, ಕೆಲ ಲಕ್ಷಗಳ ಜನಸಂಖ್ಯೆ, ಆ ಥರ ಟ್ರೀಟ್ ಮಾಡ್ತಿರಂಗೆ ಕಾಣಿಸ್ತಿದೆ ಅವರು. ಟ್ರಂಪ್ಗೆ ಐಡಿಯಾನಾದರೂ ಇದೆಯಾ, ಇದು 9 ಕೋಟಿ ಜನಸಂಖ್ಯೆಯವರು ರಾಷ್ಟ್ರ, ವಿಶಾಲವಾಗಿರೋ ಒಂದು ಟೆರಿಟರಿ, ಅದರಲ್ಲಿ ನಾವು ಆಯ್ಕೆ ಮಾಡ್ತೀವಿ ಲೀಡರ್ನ, ಆಮೇಲೆ ನಾವು ಅವ್ರಿಗೆ ಭವಿಷ್ಯ ಕಟ್ಕೊಡ್ತೀವಿ ಅಂತೆಲ್ಲ ಹೇಳ್ತಿರೋದು ನೋಡ್ತಾ ಇದ್ದರೆ ಟ್ರಂಪ್ ಯಾಕೋ ಒಂದು ವಸಾಹತು ಕಾಲದ ಮೈಂಡ್ಸೆಟ್ಟಲ್ಲಿ ಇದ್ದಂಗಿದೆ. ಅಥವಾ ಈ ಜಿಯೋಗ್ರಫಿಕಲ್ ವ್ಯಾಪ್ತಿ ಮತ್ತು ಅಲ್ಲಿನ ಪಾಪ್ಯುಲೇಷನ್ ನಂಬರ್ ಅದೆಲ್ಲ ನೋಡಿದೆ ಇವರು ಡೈವರ್ಸಿಟಿ ನೋಡಿದೆ ರ್ಯಾಂಡಮ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋ ಅನುಮಾನ ಮೂಡೋ ಲೆವೆಲ್ಗೆ ಇವರು ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೆ ಟ್ರಂಪ್. ಏನು ಪ್ಲಾನ್ ಏನು ಇವ್ರದ್ದು ಅನ್ನೋ ಕ್ವಶನ್ ಮೂಡೋಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ. ನಾವು ಆಯ್ಕೆ ಮಾಡ್ತೀವಿ, ನಾವು ಅಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ರಂಪ್. ನಾವು ಅಪ್ರೂವ್ ಮಾಡಬೇಕು ಹೊಸ ಲೀಡ್ರ್ ಯಾರು ಅಂಥೇಳಿ, ನಮಗೆ ಓಕೆ ಆಗಬೇಕು ಅನ್ನೋ ಥರದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಾಗೂ ಕೂಡ ಖಾಮೆನಿಗಳ ವಿರುದ್ಧ ರೋಷ ಹೊಂದು ಪ್ರತಿಭಟನೆ ಮಾಡ್ತಿದ್ರಲ್ಲ ಮೊನ್ನೆ ತನಕ ಜನ, ಅವರು ಕೂಡ ನೀನು ಯಾರಯ್ಯ ಹೇಳೋಕ್ಕೆ, ನಮಗೆ ನೀನು ಯಾರು ಅಪ್ರೂವ್ ಮಾಡೋಕ್ಕೆ ಅಂತ ಕೇಳೋ ರೀತಿ ಆಗ್ಬೋದು. ಇದರಿಂದ ಈ ಅಪಾಯವನ್ನು ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ನ್ಯಾಷನಲಿಸಮ್ ಈಸ್ ಎ ರಿಯಲ್ ಥಿಂಗ್. ಅದು ಏನೇ ಹೇಳಿ ನೀವು, ಈಗ ಇವರು ಖಾಮೆನಿಗಳ ವಿರುದ್ಧ ಇರೋರು ಕೂಡ ಹೊರಗಿನವ್ರು ಬಂದು ನಾವು ಅಪ್ರೂವ್ ಮಾಡ್ತೀವಿ ನಿಮ್ಮ ಲೀಡ್ರ್ ಅಂತ ಹೇಳಿದಾಗ ಅವ್ರ ನ್ಯಾಷನಲಿಸಮ್ ಜಾಗೃತಗೊಳ್ಳುತ್ತೆ. ಆ ರಿಸ್ಕನ್ನು ಟ್ರಂಪ್ ಇಲ್ಲಿ ಹೇಳ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಮೊನ್ನೆ ತನಕ ಟ್ರಂಪ್ ಏನು ಹೇಳ್ತಾ ಇದ್ರು, ನಮ್ಮ ಕೆಲಸ ಖಾಮೆನಿಗಳನ್ನು ಮುಗಿಸೋದು, ನಿಮ್ಗೆ ಆಗ್ತಿರ್ಲಿಲ್ವ ಅವ್ರು ಕಂಡ್ರೆ ಪ್ರತಿಭಟನೆ ಮಾಡ್ತಿದ್ರಲ್ವಾ, ನೋಡಿ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ, ನಿಮ್ಮ ದೇಶ ನಿಮ್ಮ ಕಂಟ್ರೋಲಿಗೆ ನೀವು ತಗೊಳ್ಳಿ, ನಿಮ್ಮ ಸರ್ಕಾರಗಳನ್ನು ಮಾಡ್ಕೊಳ್ಳಿ ಅಂತ ಕರೆ ಕೊಡ್ತಾ ಇದ್ರು. ಅದು ಯಾಕೋ ಅಲ್ಲಿ ಆ ಥರದ್ದೇನು ಕಾಣಿಸ್ತಾ ಇಲ್ಲ. ಅಲ್ಲಿ ಆ ಥರದ್ದೊಂದು ದೊಡ್ಡ ಪ್ರಮಾಣದ ಮಾಸ್ ಮೂವ್ಮೆಂಟ್ ಏನು ಕ್ರಿಯೇಟ್ ಆಗ್ತಾ ಇಲ್ಲ ಟ್ರಂಪ್ ಕರೆ ಕೊಟ್ಟಂಗೆ. ಹಾಗಾಗಿ ಹತಾಶರಾಗ್ತಿದ್ದಾರೆ ಟ್ರಂಪು. ಗೊತ್ತಾಗ್ತಿಲ್ಲ, ನೋಡಬೇಕು ಇದು ಎಲ್ಲಿಗೆ ಹೋಗುತ್ತೆ. ಬಹಳ ಅಪಾಯಕಾರಿ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಇದು. ಜೊತೆಗೆ ನೋಡಿ ಸ್ನೇಹಿತರೆ, ಟ್ರಂಪ್ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾಗೆ ಪ್ರತಿ ಬ್ಯಾರಲ್ ಆಯಿಲ್ $90 ದಾಟಿ ಮೇಲಕ್ಕೆ ಹೋಗ್ತಾ ಇದೆ. 60-65 ಆಸುಪಾಸಿಂದ 70-80-85 ಅಂತ ಹೇಳಿ ಟ್ರಂಪ್ ಈ ಹೇಳಿಕೆ ಕೊಡ್ತಾ ಇದ್ದಿದ್ದೇ ತಡ. ಇದು ಯಾಕೋ ಸದ್ಯಕ್ಕೆ ಮುಗಿಯಂಗೆ ಕಾಣಲ್ಲ, ಇದು ಬಹಳ ದೊಡ್ಡ ಅನಾಹುತ ಕಾದಿದೆ ಮುಂದೆ ಅಂಥೇಳಿ ಆಯಿಲ್ $90 ಕ್ರಾಸ್ ಮಾಡಿತ್ತು ಒಂದ್ಸಲ. ಇನ್ನು ಸ್ನೇಹಿತರೆ, ಶುಕ್ರವಾರ ಸಂಜೆ ಅಮೆರಿಕದ ಬೃಹತ್ B-1 ಲ್ಯಾನ್ಸರ್ ಬಾಂಬರ್ ಬ್ರಿಟನ್ನ ಗ್ಲಾಸೆಸ್ಟರ್ ಶೈರ್ನಲ್ಲಿರೋ ಫೇರ್ಫೋರ್ಡ್ ವಾಯುನೆಲೆಗೆ ಒಂದು ಲ್ಯಾಂಡ್ ಆಗಿದೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಮುಂದಿನ ದಿನಗಳಲ್ಲಿ ಇರಾನ್ ಮೇಲಿನ ಬಾಂಬಿಂಗ್ ಇನ್ನಷ್ಟು ಭೀಕರವಾಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈ ಭಯಾನಕ ಬಾಂಬರನ್ನು ಅಮೆರಿಕ ಹೊರತೆಗೆದಿದೆ. ಮತ್ತೊಂದು ಕಡೆ ಉತ್ತರ ಇರಾಕ್ನಲ್ಲಿ ನೆಲೆಸಿರೋ ಕುರ್ಡಿಶ್ ಇರಾನಿ ಬಂಡುಕೋರರು ಇರಾನ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಒಂದು ವೇಳೆ ಅಮೆರಿಕ ಏನಾದರೂ ಇರಾನ್ ಮೇಲೆ ಗ್ರೌಂಡ್ ಆಪರೇಷನ್ ಶುರು ಮಾಡಿದರೆ ನಾವು ಖಂಡಿತ ಅಮೆರಿಕನ್ ಪಡೆಗಳೊಂದಿಗೆ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಮೊದಲು ಇರಾನ್ ಗಡಿಯೊಳಗಡೆ ನುಗ್ಗಿ ದಾಳಿ ಮಾಡೋ ಪ್ಲಾನ್ ಇಲ್ಲ. ಅಮೆರಿಕ ನಮ್ಮ ಕೈಗೆ ಶಸ್ತ್ರಾಸ್ತ್ರ ಕೊಟ್ಟರೆ ನಾವು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀವಿ, ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅಮೆರಿಕ ಮೊದಲು ಇದನ್ನು ಶುರು ಮಾಡಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇರಾಕ್ ಸರ್ಕಾರ ಈ ನೆಲವನ್ನು ಇರಾನ್ ಮೇಲಿನ ದಾಳಿಗೆ ಬಳಸ್ಕೊಳ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದೆ. ಇವ್ರ ಮಾತನ್ನು ಅವ್ರು ಕೇಳ್ತಾರೆ ಅಂತ ಹೇಳಿ ಇರಾಕ್ ಸರ್ಕಾರ ಕೂಡ ಅನ್ಕೊಂಡಿಲ್ಲ, ಗೊತ್ತವ್ರಿಗೆ. ಆದರೂ ಸುಮ್ಮನೆ ಅದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಈ ನಡುವೆ ಅಮೆರಿಕ ಸರ್ಕಾರ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಬರೋಬ್ಬರಿ 4 ಪಟ್ಟು ಹೆಚ್ಚಿಸೋಕೆ ಮುಂದಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಅತಿ ದೊಡ್ಡ 7 ಡಿಫೆನ್ಸ್ ಕಂಪನಿಗಳ ಸಿಇಒಗಳೊಂದಿಗೆ ಮೀಟಿಂಗ್ ಮಾಡಿದ್ರು. ಸಾಕಾಗ್ತಿಲ್ಲ, ಬೇಕು ಜಾಸ್ತಿ ಮಾಡಿ ಅಂತ. ಇಲ್ಲಿ ಎಕ್ಸ್ಕ್ವಿಸಿಟ್ ಕ್ಲಾಸ್ ಅಂದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪ್ರೊಡಕ್ಷನ್ ಅನ್ನು 4 ಪಟ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನಮ್ಮ ಬಳಿ ಈಗ ಆಲ್ರೆಡಿ ಮೀಡಿಯಂ ಗ್ರೇಡ್ ಶಸ್ತ್ರಾಸ್ತ್ರಗಳ ಬೃಹತ್ ಭಂಡಾರ ಇದೆ, ಆದರೆ ಹೈ ಗ್ರೇಡ್ ಬೇಕು, ಇನ್ನೂ ಅಂದ್ಕೊಂಡಷ್ಟಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ನಡುವೆ ಅಮೆರಿಕ ಒಳಗೊಂದು ಶಾಕಿಂಗ್ ಘಟನೆಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇರಾನ್ನ ದಿವಂಗತ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕಾಗೆ ಸಾವಾಗಲಿ, ಇಸ್ರೇಲ್ಗೆ ಸಾವಾಗಲಿ ಅಂತ ಘೋಷಣೆ ಕೂಗಿದ್ದಾರೆ. ಖಾಮೆನಿ ಫೋಟೋ ಇಟ್ಟು ಮೇಣದ ಬತ್ತಿಯನ್ನು ಹಚ್ಚಿದ್ದಾರೆ. ಹಾಗೆ ನಾವು ಕೂಡ ಖಾಮೆನಿ ಥರ ಬದುಕಬೇಕು, ಅವರಂತೆಯೇ ಸಾಯಬೇಕು ಅಂತ ಅರಚಾಡಿದ್ದಾರೆ. ಇರಾನ್ ಪರ ಒಗ್ಗಟ್ಟು ಅಂತ ಬೋರ್ಡ್ಗಳನ್ನು ತೋರಿಸಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಮುಖವಿರೋ ಬಾವುಟಗಳನ್ನು ಪ್ರದರ್ಶಿಸಿದ್ದಾರೆ. ಆದರೆ ಇದೇ ವೇಳೆ ಮತ್ತೊಂದು ಬದಿಯಲ್ಲಿ ಖಾಮೆನಿ ವಿರೋಧಿಗಳು ಕೂಡ ಕೌಂಟರ್ ಪ್ರತಿಭಟನೆ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿಗೆ ಧನ್ಯವಾದ ಹೇಳ್ತಾ ಬಿಬಿ ಥ್ಯಾಂಕ್ ಯು, ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಘೋಷಣೆ ಕೂಗಿದ್ದಾರೆ. ಏನೋ ದಕ್ಷಿಣ ಲೆಬನಾನ್ನಲ್ಲಿರೋ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಮೇಲೆ ಭೀಕರ ಕ್ಷಿಪಣಿ ದಾಳಿಯಾಗಿದೆ. ಕಾವ್ಜಾ ಅನ್ನೋ ಪಟ್ಟಣದಲ್ಲಿ ನಡೆದ ಈ ದಾಳಿಯಲ್ಲಿ ಘಾನಾ ದೇಶದ 2 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಆರೋಪ ಮಾಡಿದ್ದು, ಇಸ್ರೇಲ್ ಸೇನೆ ಬೇಕು ಅಂತೇಳಿ ನಮ್ಮ ನೆಲದಲ್ಲಿದ್ದ ವಿಶ್ವಸಂಸ್ಥೆಯ ಸೈನಿಕರನ್ನ ಟಾರ್ಗೆಟ್ ಮಾಡಿದೆ ಅಂತ ಗುಡುಗಿದ್ದಾರೆ. ಈ ಘಟನೆಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ತೀವ್ರವಾಗಿ ಖಂಡಿಸಿದ್ದಾರೆ. ಇದೊಂದು ಒಪ್ಪಿಕೊಳ್ಳಲಾಗದ ಅಟ್ಯಾಕ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಲೆಬನಾನ್ ಮತ್ತು ಸಿರಿಯಾ ನಾಯಕರೊಂದಿಗೆ ಮ್ಯಾಕ್ರಾನ್ ಮಾತುಕತೆ ನಡೆಸಿದ್ದಾರೆ. ಮಿಡಲ್ ಈಸ್ಟ್ ಯುದ್ಧ ಮತ್ತಷ್ಟು ಹರಡದಂತೆ ತಡೆಯೋಕೆ ಫ್ರಾನ್ಸ್ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ.
ಹಾಗೆ ಇಸ್ರೇಲ್ ಮತ್ತು ಲೆಬನಾನ್ ಗಡಿಯಲ್ಲಿ ದಶಕಗಳಿಂದಲೂ ಯುನಿಫಿಲ್ ಅನ್ನೋ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಕೆಲಸ ಮಾಡ್ತಿದೆ. ಅದರಲ್ಲಿ ಫ್ರಾನ್ಸ್ನ 700ಕ್ಕೂ ಅಧಿಕ ಸೈನಿಕರು ಕೆಲಸ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಮಿಡಲ್ ಈಸ್ಟ್ನ ಇಲ್ಲಿವರೆಗಿನ ಎಲ್ಲ ವಿದ್ಯಮಾನಗಳನ್ನು ತಲುಪಿಸುವಂಥ ಪ್ರಯತ್ನ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋ ವಿಚಾರದಲ್ಲಿ ನಿಮಗೇನಾದರೂ ಕೂಡ ಪ್ರೊಫೆಷನಲ್ ಅಡ್ವೈಸ್ನ ಅಗತ್ಯ ಇದ್ರೆ ಡಿಟೋದ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಸರ್ವಿಸ್ನ ನೀವು ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ಕಾಲ್ ಸ್ಲಾಟ್ನ ಅಥವಾ ವಾಟ್ಸಪ್ ಮೆಸೇಜ್ನಲ್ಲೂ ಕೂಡ ನೀವು ಅವ್ರ ಹತ್ರ ಮಾತಾಡಿಕೊಂಡು ಅಡ್ವೈಸನ್ನು ಪಡಿಬೋದು. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.